ಕಾರವಾರದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಕುಸಿತ ಕಂಡಿದೆ. ಕಾರವಾರದ ಕೋಡಿ ಭಾಗದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೇತುವೆ ಕುಸಿತ ಕಂಡಿರೋದಿದು. ಕಾರವಾರ ಗೋವಾ ಹೆದ್ದಾರಿಯಲ್ಲಿ ನಿರ್ಮಿಸಿದಂತಹ ಸೇತುವೆ ಇದು. 40 ವರ್ಷ ಹಳೆಯ ಸೇತುವೆ ಕುಸಿತವಾಗಿದೆ. ಕೆಳಗಡೆ ಟ್ರಕ್ ಚಾಲಕ ಸಿಕ್ಕಾಕೊಂಡಿದ್ದ. ಚಾಲಕನನ್ನ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಿನ್ನೆ ರಾತ್ರಿನೇ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ. ಯಾಕಂದ್ರೆ ಯಾರು ಕೂಡ ಆ ಮಾರ್ಗವಾಗಿ ಸಂಚಾರ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಮತ್ತೊಂದಿಷ್ಟು ಜನ ಇಂತಹ ಪರಿಸ್ಥಿತಿಯಲ್ಲಿ ಹುಚ್ಚು ಸಾಹಸವನ್ನ ಪ್ರದರ್ಶಿಸುತ್ತಾರೆ. ಸೊ ಆ ಎಲ್ಲ ಕೆಲಸಗಳಿಗೆ ಕಡಿವಾಣ ಹಾಕಲಾಗಿದೆ. ಈ ಬ್ರಿಡ್ಜ್ ಸದ್ಯಕ್ಕೆ ಯಾವ ಪರಿಸ್ಥಿತಿಗೆ ತಲುಪಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಈ ಬ್ರಿಡ್ಜ್ನ ವರದಿ ಕೇಳಿ IRB ಕಂಪನಿಗೆ ಅಲ್ಲಿನ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬ್ರಿಡ್ಜ್ ಹೇಗಿದೆ, ಅದರ ಕಾಮಗಾರಿ ಹೇಗಾಗಿದೆ, ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಕೇಳಿದ್ದಾರೆ. ಅದರ ಪಕ್ಕನೇ ಮತ್ತೊಂದು ಹೊಸ ಸೇತುವೆ ಇದೆ. ಆ ಸೇತುವೆಯಲ್ಲಿ ಸಂಚಾರ ಸದ್ಯಕ್ಕೆ ಸಾಗ್ತಾ ಇದೆ. ಆದರೆ ಆ ಸೇತುವೆ ಸರಿಯಾಗಿದೆಯೋ ಇಲ್ವೋ ಅನ್ನುವಂತಹ ರಿಪೋರ್ಟ್ ಕೂಡ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕಾರವಾರ ಪ್ರತಿನಿಧಿ ಸಂದೀಪ್ ನೀಡ್ತಾರೆ. ಸಂದೀಪ್, ನಿನ್ನೆ ರಾತ್ರಿ ಬ್ರಿಡ್ಜ್ ಕುಸಿದು ಬಿದ್ದಿದೆ, ಪಕ್ಕದಲ್ಲೇ ಮತ್ತೊಂದು ಸೇತುವೆ ಇದೆ. ಅದು ಈಗ ಕೆಲಸ ಮಾಡ್ತಾ ಇದೆಯಾ ಅಥವಾ ಅಲ್ಲಿ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆಯಾ? ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಹೌದು ಸಭಾ, ಏನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಏನು ಕೋಡಿ ಭಾಗದಲ್ಲಿ ನಿನ್ನೆ ರಾತ್ರಿ 1 ಗಂಟೆ ವೇಳೆಗೆ ನಡೆದಂತಹ ದುರ್ಘಟನೆ ಇದು. ಏನು ಕಾರವಾರದಿಂದ ಗೋವಾಕ್ಕೆ ಸಂಚರಿಸುವಂತಹ ಮಾರ್ಗ ಮಧ್ಯದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ 1983ರಲ್ಲಿ ಸೇತುವೆಯನ್ನು ಕಟ್ಟಿದ್ರು. ಸೇತುವೆ ಈ ಹಿಂದೆ ಸಹ ಶಿಥಿಲಾವಸ್ಥೆಗೆ ತಲುಪಿತ್ತು. ಆದರೆ ದುರಸ್ತಿ ಕಾರ್ಯವನ್ನು ಮಾಡಿ ಮತ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಇದರ ನಡುವೆ ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣಕ್ಕೆ ನಿರ್ಮಾಣ ಮಾಡಿದ್ರು. ಆದರೆ ಏಕಮುಖ ಸಂಚಾರ ಅಂದ್ರೆ ಒಂದು ಕಡೆ ಹೊಸ ಸೇತುವೆಯಲ್ಲಿ ಸಂಚರಿಸಿದ್ರೆ ಮತ್ತೊಂದು ಕಡೆಯಿಂದ ಹಳೆ ಸೇತುವೆಯಿಂದ ಬರುವಂತಹ ಕಾರ್ಯ ನಡೀತಿತ್ತು. ರಾತ್ರಿ 1 ಗಂಟೆ ವೇಳೆಗೆ ಈ ಸೇತುವೆ ಕುಸಿದಿರತಕ್ಕಂಥದ್ದು. ಕುಸಿದಂತಹ ಸಂದರ್ಭದಲ್ಲಿ ಒಂದು ಲಾರಿ ಟ್ರಕ್, ಕೇರಳ ಮೂಲದ ಟ್ರಕ್ ಏನು ನದಿಗೆ ಬಿದ್ದಿದೆ. ಅದರ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಆ ಟ್ರಕ್ ಚಾಲಕನ ರಕ್ಷಣೆ ಮಾಡಿದ್ದಾರೆ. ಅದೇ ಸದ್ಯ ಈಗ NDRF ತಂಡ ಸಹ ಸ್ಥಳಕ್ಕೆ ಬಂದಿದೆ. ಜೊತೆಗೆ ಕರಾವಳಿ ಕಾವಲು ಪಡೆ ಪೊಲೀಸರು ಸಹ ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಈ ರಾತ್ರಿ ವೇಳೆ ಆಗಿರೋ ಘಟನೆಯಲ್ಲಿ ಟ್ರಕ್ ಮಾತ್ರ ಕಾಣಿದ, ಬೇರೆ ಯಾವುದಾದ್ರೂ ವಾಹನ ಬಿದ್ದಿದೆಯಾ ಅನ್ನೋ ಒಂದು ಅನುಮಾನದ ಮೇಲೆ ಈಗ ಶೋಧ ಕಾರ್ಯ ಸಹ ನಡೀತಾ ಇದೆ. ಇದ್ರ ನಡುವೆ ಏನು ಈಗ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಲಕ್ಷ್ಮೀಪ್ರಿಯಾ ಜಿಲ್ಲಾಧಿಕಾರಿ ಅವರು ಒಂದು ಆದೇಶ ಸಹ ಹೊರಡಿಸಿದ್ದಾರೆ. ಏನು IRB ಅವರು ಈ ಹಿಂದೆ ಸಹ ರಾಷ್ಟ್ರೀಯ ಹೆದ್ದಾರಿ 66ರ ಅಗಲೀಕರಣದಿಂದ ನಡೆದಂತಹ ಒಂದು ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತದಲ್ಲಿ ಅವರ ವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಆಗಿತ್ತು. ಹಿನ್ನೆಲೆಯಲ್ಲಿ ಇವರು ಹೊಸದಾಗಿ ನಿರ್ಮಿಸಿರುವಂತಹ ಸೇತುವೆ ಸಹ ಗುಣಮಟ್ಟ ಇದೆಯಾ, ಅಲ್ಲಿ ಸಂಚಾರ ಮಾಡೋಕ್ಕೆ ಅವಕಾಶ ಇದೆಯಾ, ಅಥವಾ ಅಲ್ಲೇನಾದ್ರೂ ಮತ್ತೆ ಏನಾದರೂ ಇಂತಹ ಡಿಸ್ಟರ್ಬ್ ಆಗುವಂತಹ ಸಂದರ್ಭ ಇದೆಯಾ ಅನ್ನುವ ಒಂದು ಪರಿಶೀಲನೆ ಮಾಡಿ ನಂತರ ವರದಿ ನೀಡಿದ ನಂತರ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಒಂದು ಸೂಚನೆಯನ್ನ ಈಗ ನೀಡಿರತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಸದ್ಯ ಅಧಿಕಾರಿಗಳ ತಂಡ ಈಗ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಸದ್ಯಕ್ಕೆ ಕಾರವಾರ ಮತ್ತು ಗೋವಾ ನಡುವೆ ಸಂಚಾರನ ಬಂದ್ ಮಾಡಿದ್ದಾರೆ. ಅಂದ್ರೆ ಇದೇ ಪ್ರಮುಖವಾದ ಸೇತುವೆ. ಈ ಮಾರ್ಗ ಬಿಟ್ಟರೆ ಸುಮಾರು ಒಂದು 40 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು. ಹಿನ್ನೆಲೆಯಲ್ಲಿ ಸದ್ಯ ಈಗ ಬಂದ್ ಮಾಡಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಭಾ. ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.